ಗಾನಗರಡಿ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಬನ್ನಿ ಹಾಡಲಿಕ್ಕೆ ಬಂದಿರುವಂಥ ಗಾಯಕ ಗಾಯಕಿಯರನ್ನ ಪರಿಚಯ ಮಾಡ್ಕೊಳ್ಳೋಣ. ನನ್ನ ಹೆಸರು ಭವಾನಿ ಕುಮಾರ್ ಅಂತ. ನಾನು ತುಮಕೂರಲ್ಲಿ ನೆಲೆಸಿದ್ದೀನಿ, ತುಮಕೂರಿಂದ ಬಂದಿದ್ದೀನಿ. ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಮತ್ತೊಬ್ಬ ಗಾಯಕ ನಮ್ಮ ಜೊತೆಲಿದ್ದಾರೆ, ಬನ್ನಿ ಅವರ ಪರಿಚಯನ ಮಾಡ್ಕೊಳ್ಳೋಣ. ನಮಸ್ತೆ, ನಾನು ವಿಷ್ಣು ಸುರೇಶ್, ನಾನು ತುಮಕೂರಿಂದ ಬಂದಿದ್ದೀನಿ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು ಸದಾ. ನನ್ನ ಶಾಲ್ಮಲ ಸದಾ ಗುಪ್ತಗಾಮಿನಿ, ನನ್ನ ಶಾಲ್ಮಲ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು ಸದಾ. ಗುಪ್ತಗಾಮಿನಿ, ನನ್ನ ಶಾಲ್ಮಲ. ಹಸಿರು ಉಲಿವ ಎಲೆಗಳಲ್ಲಿ ಹಸಿರ ಬಯಕೆ ಉಸುರುವವಳು, ತುಟಿಯ ಬಿರಿಯುವ ಹೂಗಳಲ್ಲಿ ಬೆಂಕಿ ಹಾಡು ಉಸುರುವವಳು. ಹಸಿರು ಉಲಿವ ಎಲೆಗಳಲ್ಲಿ ಹಸಿರ ಬಯಕೆ ಉಸುರುವವಳು, ತುಟಿಯ ಬಿರಿಯುವ ಹೂಗಳಲ್ಲಿ ಬೆಂಕಿ ಹಾಡು ಉಸುರುವವಳು ಸದಾ ಸದಾ. ಗುಪ್ತಗಾಮಿನಿ, ನನ್ನ ಶಾಲ್ಮಲ. ಗರ್ಭದ ಮೌನದಲ್ಲಿ ಝುಮ್ಮೆನ್ನುತ್ತ ಬಳುಕುವವಳು, ಅರಿವಿಲ್ಲದೆ ಮೈಯ ತುಂಬ ಕನಸಿನಲ್ಲಿ ತುಳುಕುವವಳು. ಗರ್ಭದ ಮೌನದಲ್ಲಿ ಝುಮ್ಮೆನ್ನುತ್ತ ಬಳುಕುವವಳು, ಅರಿವಿಲ್ಲದೆ ಮೈಯ ತುಂಬ ಕನಸಿನಲ್ಲಿ ತುಳುಕುವವಳು ಸದಾ ಸದಾ. ಗುಪ್ತಗಾಮಿನಿ, ನನ್ನ ಶಾಲ್ಮಲ.
ನನ್ನ ಶಾಲ್ಮಲ ನನ್ನ ಹೃದಯ ರಾಜೇಶ್ವರಿ ನನ್ನ ಶಾಲ್ಮಲ ಹೇ ನನ್ನ ಬದುಕ ಭುವನೇಶ್ವರಿ ನನ್ನ ಶಾಲ್ಮಲ ನನ್ನ ಹೃದಯ ರಾಜೇಶ್ವರಿ ನನ್ನ ಶಾಲ್ಮಲ ಸದಾ ಸದಾ ಕಾಮಿನಿ ನನ್ನ ಶಾಲ್ಮಲ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು ಸದಾ ಸದಾ ದುಃಖಗಾಮಿನಿ ನನ್ನ ಶಾಲ್ಮಲ ಸದಾ ಗುಪ್ತಗಾಮಿನಿ ನನ್ನ ಶಾಲ್ಮಲ ನನ್ನ ಶಾಲ್ಮಲ ನನ್ನ ಶಾಲ್ಮಲ ಚಂದ್ರಶೇಖರ್ ಪಾಟೀಲ್ರು ಬರೆದಿರುವಂಥ ಈ ಹಾಡು ನನಗೆ ಭಾಳ ಇಷ್ಟವಾದಂಥ ಹಾಡು. ಅಶ್ವತ್ಥರವರ ರಾಗ ಸಂಯೋಜನೆ, ಭಾಳ ಜೀವ ತುಂಬಿ ಅದಕ್ಕೆ ರಾಗ ಸಂಯೋಜನೆ ಮಾಡಿದ್ದಾರೆ ಹಾಡನ್ನು. ಎಷ್ಟು ಸರಿ ಹಾಡಿದ್ರೂ ಕೇಳ್ತಾನೆ ಇರಬೇಕು ಅನಿಸುತ್ತೆ, ಯಾರು ಹಾಡಿದ್ರೂ ಕೇಳ್ತಾನೆ ಇರಬೇಕು ಅನಿಸುತ್ತೆ. ಬಟ್ ನನಗೆ ಈ ಹಾಡು ಭಾಳ ಇಷ್ಟ. ನನ್ನ ಬದುಕ ಭುವನೇಶ್ವರಿ ನನ್ನ ಹೃದಯ ರಾಜೇಶ್ವರಿ, ಎಂಥ ಅದ್ಭುತವಾದ ಸಾಲು, ಸದಾ ಗುಪ್ತಗಾಮಿನಿ ಅನ್ನೋ ಹಾಡನ್ನು ಕೇಳಿದ್ರೆ ಈ ಥರದ ಭಾವಗೀತೆಗಳು, ಜನಪದ ಶೈಲಿಯ ಹಾಡುಗಳು, ಚಲನಚಿತ್ರದಲ್ಲಿ ಬರುವಂಥ ಜನಪದ ಶೈಲಿಯ ಹಾಡುಗಳನ್ನು ನಿಮ್ಮ ಮುಂದೆ ಹಾಡ್ತಾ ಇದ್ದೀವಿ. ಇದು ಗಾನಗರಡಿ ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮ ತಾವು ನೋಡ್ತಾ ಇದ್ದೀರಿ. ಬನ್ನಿ ಇನ್ನಷ್ಟು ಹಾಡುಗಳನ್ನು ಕೇಳೋಣ. ಯಾವ ಹಾಡನ್ನು ಆಯ್ಕೆ ಮಾಡಿದಿರಿ? ಯಾರು ಹಾಡ್ತೀರಿ? ನೀವು ಹಾಡ್ತಿದ್ರಲ್ಲ, ಧರಾ ಬೇಂದ್ರೆ ಅವರ ಇನ್ನೊಂದು ಸಾಂಗ್ ಮುಗಿಲ ಮಾರಿಗೆ ರಾಗ. ಮುಗಿಲ ಮಾರಿಗೆ ರಾಗರತಿಯ ರಂಗ ಏರಿತ ನಂಜ ಏರಿತ ಆಗ ಸಂಜೆಯಾಗಿತ್ತ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂದರೆ ಅಬ್ಬಾ, ಅದೊಂದು ಜನಪದ ದೇಸಿಯ ದೊರೆ. ಆ ಪದಗಳು ಭಾವಗೀತೆಗಳಿಗೆ ರಾಜ ಅವರು. ಹೌದು. ಮುಗಿಲ ಮಾರಿಗೆ ರಾಗರತಿಯ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ. ನೆಲದ ಅಂಚಿಗೆ ಮಂಜಿನ ಮುಸುಕು ಹ್ಯಾಂಗೋ ಬಿದ್ದಿತ್ತ ಗಾಳಿಗೆ ಮೇಲಕ್ಕಿದ್ದಿತ್ತ ಗಾಳಿಗೆ ಮೇಲಕ್ಕಿದ್ದಿತ್ತ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ.
ಚಿನ್ನಗೆ ಹೋ ಮೆಲಗ ಮೂಡಿತ್ತ ಮ್ಯಾಲಗ ಬೆಳ್ಳಿನ ಕೂಡಿತ್ತ ಇರುಳ ಹೆರಳಿನ ಅರಳು ಮಲ್ಲಿಗೆ ಜಾಲಿಗೆ ಹಂಗೆತ್ತ ಸೂಸ್ಯಾವ ಚುಕ್ಕಿಯಂತಿತ್ತ ಇರುಳ ಹೆರಳಿನ ಅರಳು ಮಲ್ಲಿಗೆ ಜಾಲಿಗೆ ಹಂಗೆತ್ತ ಸೂಸ್ಯಾವ ಚುಕ್ಕಿಯಂತಿತ್ತ ಓ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಬೊಗಸೆಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತ ತಿರುಗಿ ಮನೆಗೆ ಸಾಗಿತ್ತ ಆ ಬೊಗಸೆಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತ ತಿರುಗಿ ಮನೆಗೆ ಸಾಗಿತ್ತ ಕಾಮಿ ಬೆಕ್ಕಿನಾಗ ಬಾವಿಯಾದಿ ಕಾಲಗ ಸುಳಿದಿತ್ತ ಎರಗಿ ಹಿಂದ ಕುಳಿತಿತ್ತ ಕಾಮಿ ಬೆಕ್ಕಿನಾಗ ಬಾವಿಯಾದಿ ಕಾಲಗ ಸುಳಿದಿತ್ತ ಎರಗಿ ಹಿಂದ ಕುಳಿತಿತ್ತ ಓ ಮುಗಿಲ ಮಹರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ
ಎಂಥ ಅದ್ಭುತವಾದ ಸಾಹಿತ್ಯ ಸಂಗೀತ, ಭಾಳ ಸೊಗಸಾಗಿ ಹಾಡಿದ್ರಿ ಭವಾನಿಯವರೇ. ನಾವು ಫ್ರೀ ಇದ್ದಾಗ ನಮ್ಮ ಕ್ಯಾಮ್ರಾಮನ್ ಒಬ್ಬರು ಜೊತೆ ಮಾತಾಡ್ತಾ ಇದ್ದೆ, ಅವ್ರ ಹೆಸರು ದಯಮಾಡಿ ಗೊತ್ತಿಲ್ಲ, ಕ್ಷಮೆ ಇರಲಿ. ಅವರು ಚರ್ಚೆ ಮಾಡ್ತಾ ಹೇಳ್ತಾಯಿದ್ರು, ಸರ್ ನಮ್ಮ ತಂದೆಯವರು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು, ಅದರಲ್ಲಿ ಬೇಂದ್ರೆಯವರು ಬಂದು ಕುಳಿತಿದ್ರು, ಯಾರೋ ಗಾಯಕರು ಒಂದು ಹಾಡು ಹಾಡ್ತಿದ್ರು, ಮಧ್ಯದಲ್ಲಿ ಬೇಂದ್ರೆಯವರು ಬೇಜಾರು ಮಾಡ್ಕೊಂಡು ಎದ್ದು ಹೋಗ್ಬಿಟ್ರು. ಯಾಕೆ ಬೇಜಾರು ಮಾಡ್ಕೊಂಡು ಎದ್ದು ಹೋದ್ರು ಅಂದರೆ ಅವ್ರಿಗೆ ಅವ್ರು ಬರೆದಿರೋಂಥ ಹಾಡುಗಾರಿಕೆಯಲ್ಲಿ ಅವ್ರಿಗೆ ತೃಪ್ತಿಯಾಗಿಲ್ಲ. ನಾನು ಬರೆದಿರೋ ಭಾವನೆ ಬೇರೆ, ಇವರು ಹಾಡ್ತಿರೋ ಭಾವನೆ ಬೇರೆ, ನನ್ನ ಸಾಹಿತ್ಯಕ್ಕೆ ಪೂರಕವಾದ ಸಂಗೀತ ಇಲ್ಲ ಅನ್ನೋದು ಅವರ ಅಳಲು. ಬೇಜಾರು ಮಾಡ್ಕೊಂಡು ಎದ್ದು ಹೋಗಿದ್ದಾರೆ. ಕೇಳಿದ್ಮೇಲೆ ಯಾವ ಹಾಡಿರ್ಬೋದು ಗೊತ್ತಾ ಅದು? ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಆ್ಯಕ್ಚುಲಿ ಬೇಂದ್ರೆಯವ್ರಿಗೆ ಮಕ್ಕಳು ಜಾಸ್ತಿ, ಬಡತನ ಇತ್ತು ಅವ್ರಿಗೆ, ಆದರೂ ಪ್ರೀತಿ ಇತ್ತು, ಮನೆಯಲ್ಲಿ ತುಂಬ ಪ್ರೀತಿ ಇತ್ತು. ಒಂದು ಮಗು ಹಿಂಗೆ ಕಾಯಿಲೆಗೆ ಸತ್ತೋಗುತ್ತೆ. ಆ ಹೆಣನ ಇಟ್ಕೊಂಡು ತನ್ನ ಹೆಂಡತಿ ನೋಡ್ತಿರ್ಬೇಕಾದ್ರೆ ಆ ಮಗುವಿನ ಹೆಣವನ್ನು ನೋಡಲಾರ್ದೆ, ಅದರ ದುಃಖ ತಡಿಲಾರ್ದೆ ಹೆಂಡತಿಗೆ ಹೇಳುವಂಥ ಮಾತು, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ ಅಂತ ಬರೆದಿರುವಂಥದ್ದು. ಅದು ಎಂಥ ಸನ್ನಿವೇಶದಲ್ಲಿ ಬರೆದಿದ್ದಾರೆ. ನಾವು ಅದನ್ನು ಡ್ಯೂಯೆಟ್ ಥರ ಹಾಡಿದ್ರೆ ಆ ಕವಿಯ ಭಾವನೆಗಳಿಗೆ ಧಕ್ಕೆ ಆಗಲ್ವಾ, ಎಷ್ಟು ನೋವಾಗಲ್ವಾ? ಹಾಗಾಗಿ ಭಾವಗೀತೆಗಳನ್ನು ಹಾಡಬೇಕಾದ್ರೆ ಅಶ್ವತ್ಥರವರು ರಾಗ ಸಂಯೋಜನೆ ಮಾಡಬೇಕಾದ್ರೆ ಭಾಳ ಪ್ರಮುಖವಾಗಿ ಆ ಹಾಡಿನ ಒಳಗಿನ ಜೀವವನ್ನು ನೋಡ್ತಾ ಇದ್ರು, ಅದಕ್ಕೆ ರಾಗ ಸಂಯೋಜನೆ ಮಾಡ್ತಾಯಿದ್ರು. ಇದಕ್ಕೆ ಭಾವಗೀತೆಗಳು ನೋಡಿ, ಮುಂದೆ ಅವರಾದಮೇಲೆ ಅಶ್ವಥ್ ಸರ್ ಆದಮೇಲೆ ಸುಗಮ ಸಂಗೀತ ಎಲ್ಲೋಗ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಹೊಸ ಭಾವಗೀತೆಗಳು ಬರ್ತಾ ಇಲ್ಲ. ಯಾರು ದೇಸಿತನದ ಸೊಗಡನ್ನು ಇಟ್ಟುಕೊಂಡು ಸಂಗೀತದ ಮಜಲುಗಳನ್ನು ತಿಳ್ಕೊಂಡು ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ಸಂಗೀತ ಕೊಡ್ತಾರೋ ಆ ಸಂಗೀತ ಖಂಡಿತವಾಗ್ಲೂ ಗೆಲ್ಲುತ್ತೆ. ಅದನ್ನು ಮಾಡಲೇಬೇಕಾದ ಜವಾಬ್ದಾರಿ ಅವ್ರಿಗೆಲ್ಲರಿಗೂ, ಹಿರಿಯರಿಗೆ ಅನಂತ ಧನ್ಯವಾದಗಳು. ಎಂತ ಹಾಡು ಕೊಟ್ಟಿದ್ರಿ ವಿಷ್ಣು. ಯಾವ ಗೀತೆಯನ್ನು ಕೇಳೋಣಂತೆ ಸರ್? ಮತ್ತೊಮ್ಮೆ ನೋಟದಾಗಿ ನಗೆಯ ಮೀಟಿ, ಪರಸಂಗದ ಗೆಂಡೆ ತಿಮ್ಮ. ಪರಸಂಗದ ಗೆಂಡೆ ತಿಮ್ಮ ಹಾಡಿ ಕೇಳೋಣ. ನೋಟದಾಗೆ ನಗೆಯ ಮೀಟಿ, ಮೋಜಿನಾಗೆ ಎಲ್ಲೆಯ ದಾಟಿ, ಮೋಹವ ತೋರಿದೋಳ ಪರಸಂಗಾಯ್ತಿ, ಪರಸಂಗಾಯ್ತಿ. ಮೋಹವ ತೋರಿದೋಳ ಪರಸಂಗಾಯ್ತಿ, ಪರಸಂಗಾಯ್ತಿ. ಬರಡಾದ ಬದುಕಿಗೆ ಹೊಸ ನೆಸ್ರು ಅರಳೈತೆ, ಮನ್ಸ್ನಾಗೆ ಹೊಸ ಆಸೆ ಹೊಸ ಬಾಸೆ ಬೆಳೆದೈತೆ. ಕುಂತ್ರು ನಿಂತ್ರು ನನ್ನ ಚೆಲುವೆ ಕಾಡೈತೆ, ಮೈಯಾಗೆ ಸಂತೋಷದ ಮಲ್ಲಿಗೆ ಬಿರಿದೈತೆ, ಮೈಯಾಗೆ ಸಂತೋಷದ ಮಲ್ಲಿಗೆ ಬಿರಿದೈತೆ. ನೋಟದಾಗೆ ನಗೆಯ ಮೀಟಿ, ಮೋಜಿನಾಗೆ ಎಲ್ಲೆಯ ದಾಟಿ, ಮೋಡಿಯ ಮಾಡಿದೋಳ ಪರಸಂಗಾಯ್ತೆ, ಪರಸಂಗಾಯ್ತೆ. ಮೋಹವ ತೋರಿದೋಳ ಪರಸಂಗಾಯ್ತೆ, ಪರಸಂಗಾಯ್ತೆ. ಕಡುಬಾಳ ಹಾದ್ಯಾಗೆ ನನ್ನ ಪರಂಜಿ ಒಳದೈತೆ, ಹಗಲಾಗೆ ಇರುಳಾಗೆ ಆ ನಿಲುವೆ ಸೆಳೆದೈತೆ. ಬಲವಾದ ಹಂಬಲ
ಬಲಕ್ಕೆ ನಗೆ ಬಿಲ್ಲೆ ಮಿನುಗೈತೆ ನನ್ನ ಹುಡುಗಿ ತನಿ ಬೆಳಗು ಮಿಂಚುತ್ತಾ ಮೆರೆದೈತೆ ನನ್ನ ಹುಡುಗಿ ತನಿ ಬೆಳಗು ಮಿಂಚುತ್ತಾ ಮೆರೆದೈತೆ ನೋಟದಾಗೆ ನಗೆಯ ಮೀಟಿ ಮೋಜಿನಾಗೆ ಎಲ್ಲೆಯ ದಾಟಿ ಮೋಡಿಯ ಮಾಡಿದೋಳ ಪರಸಂಗಾಯ್ತೆ ಪರಸಂಗಾಯ್ತೆ ಆಹಾ ಮೋಹವ ತೋರಿದೋಳ ಪರಸಂಗಾಯ್ತೆ ಪರಸಂಗಾಯ್ತೆ ಕೊರಳಾಗ ಇನಿದನಿ ಕೋಗಿಲೆ ಸೆರವೈತೆ ನಡೆಯಾಗೆ ತುಳುಕುವ ಹಂಸಾದ ಬಳುಕೈತೆ ಮುಖದಾಗೆ ತಾವರೆಯ ಹೊಳಪೆ ಚೆಲ್ಲೈತೆ ನನ್ ರಾಣಿ ನಿಜ ರೂಪ ರಂಗನ್ನೇ ಹರಿಸೈತೆ ನನ್ ರಾಣಿ ನಿಜ ರೂಪ ರಂಗನ್ನೇ ಹರಿಸೈತೆ ನೋಟದಾಗೆ ನಗೆಯ ಮೀಟಿ ಮೋಜಿನಾಗೆ ಎಲ್ಲೆಯ ದಾಟಿ ಮೋಡಿಯ ಮಾಡಿದೋಳ ಪರಸಂಗಾಯ್ತೆ ಪರಸಂಗಾಯ್ತೆ ಆಹಾ ಮೋಹವ ತೋರಿದೋಳ ಪರಸಂಗಾಯ್ತೆ ಪರಸಂಗಾಯ್ತೆ ಮೋಹವ ತೋರಿದೋಳ ಪರಸಂಗಾಯ್ತೆ ಪರಸಂಗಾಯ್ತೆ ನೀವು ಭಾಳ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ಸರ್. ದೊಡ್ಡರಂಗೇಗೌಡ ಸರ್ ಅವರ ಬಗ್ಗೆ ಹೇಳಿ ಒಂದೆರಡು ಮಾತು. ನನಗೆ ಬಹಳ ಆತ್ಮೀಯರು. ನಮ್ಮ ಮನೆಗೆ ಬಂದಾಗ ಒಂದು ಪುಸ್ತಕ ಕೊಟ್ಟಿದ್ದಾರೆ. ಅವರ ಹೆಂಡತಿ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕ. ಒಂದು 226 ಹಾಡುಗಳಿದೆ. ಎಲ್ಲ ಹಾಡುಗಳು 226 ಹಾಡುಗಳನ್ನು ಅವರ ಹೆಂಡತಿನ ನೆನೆಸ್ಕೊಂಡು ಬರೆದಿರೋವಂಥದ್ದು. ಅದನ್ನು ನನಗೆ ಕೊಟ್ಟು ಹೇಳಿದ, ಇದರಲ್ಲಿ ಎಷ್ಟೋ ಹಾಡುಗಳು ಯಾರೂ ರಾಗ ಸಂಯೋಜನೆ ಮಾಡಿಲ್ಲ. ನೀವು ನಿಮ್ಮ ಸ್ನೇಹಿತರು, ನಿಮ್ಮ ಸಂಗೀತ ಕ್ಷೇತ್ರದ ನಿಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ರಾಗ ಸಂಯೋಜನೆಯನ್ನ ಮಾಡಿ ನನಗೆ ಯಾವಾಗಾದರೂ ಕೇಳಿಸಿ ಅಂತ ಹೇಳಿ. ಮಣ್ಣಿನ ಮಾತು ಅಂತ ಒಂದು ಎಲ್ಲ ಈ ಜಾನಪದ ಹಾಡುಗಳದು ಬರೆದಿರೋದು. 1250 ಹಾಡುಗಳು ಬರೆದಿದ್ದಾರೆ. ಅಲ್ಲ, ಅವರು ಬಹಳ ಅದ್ಭುತವಾದಂಥ 2 ಮಾತಿಲ್ಲ, ಲೆಜೆಂಡ್ರಿ ಅವರು. ಅದ್ರ ಬಗ್ಗೆ ಎಲ್ಲೂ ಕೂಡ ಅನುಮಾನ ಇಲ್ಲ. ನಾನು ಇನ್ನೊಂದು ವಿಷಯನ ಹೇಳಬೇಕು ಈ ಸಂದರ್ಭದಲ್ಲಿ. ನಾವು ಗಾನಗರಡಿ ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮದಲ್ಲಿ ಜನಪದ ಹಾಡುಗಳ ಜೊತೆಗೆ ಜನಪದ ಶೈಲಿಯ ಚಿತ್ರಗೀತೆಯಲ್ಲಿ ಬಂದಿರೋದು, ಭಾವಗೀತೆಗಳು ಬಂದಿರೋ ಹಾಡುಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ನಾಡಿನ ವಿವಿಧ ಭಾಗಗಳಿಂದ ಬರುವಂಥ ಗಾಯಕಿಯರಿಗೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ತಾ ಇದ್ದೀವಿ. ಜೊತೆಗೆ ನಾವು ದೊಡ್ಡ ಕಲಾವಿದರನ್ನು ನೆನೆಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತಿಂದ ನಾವು ಈ ಜನಪದ ಶೈಲಿಯ ಹಾಡುಗಳನ್ನು ತಗೊಂಡಾಗ ನಾಯಕ ನಟರಿದಾರಲ್ಲ, ಅವರಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಇವತ್ತಿನ ನಿಮ್ಮ ಹಾಡು ನಮ್ಮ ಲೋಕೇಶ್ ಸರ್ ಅವರು ಅಭಿನಯದ ಚಿತ್ರದ ಪರಸಂಗದ ಗೆಂಡತಿಮ್ಮ ಚಿತ್ರದ ಗೀತೆಯನ್ನು ಹಾಡಿದ್ರಿ. ಅವ್ರಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಈ ಹಾಡನ್ನು ಅವ್ರಿಗೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಅವ್ರ ಬಗ್ಗೆ ಒಂದು ವಿಶೇಷ ಮಾಹಿತಿ ಇದೆ. ಏನು ಗೊತ್ತಾ, ಈ ಮನುಷ್ಯ ಸತ್ತಾಗ ಕೆಲವರು ಕಣ್ಣು ಕೊಡ್ತಾರೆ, ಕೆಲವರು ಬ್ರೈನ್ ಡೆಡ್ ಆಗಿದ್ರೆ ಬೇಕಾದ್ರೆ ಕೊಡ್ಬೋದು. ಆದರೆ ಪೂರ್ಣ ಸತ್ತ ಮೇಲೆ ಕಣ್ಣು ಮಾತ್ರ ಕೊಡ್ಬೋದು 24 ಗಂಟೆ ಒಳಗಡೆ. ಆದರೆ ಲೋಕೇಶ್ ಸರ್ ಅವರು ತಮ್ಮ ಇಡೀ ದೇಹವನ್ನೇ ದಾನ ಮಾಡ್ತಾರೆ. ಅದನ್ನು ತೊಗೊಂಡೋಗಿ ಮಣ್ಣಿಗೆ ಹಾಕೋದು ಅಥವಾ ಸುಡೋದು ಮಾಡೋದಿಲ್ಲ. ಅವರು ಆ ದೇಹವನ್ನು ಬಡ ವಿದ್ಯಾರ್ಥಿಗಳಿಗೆ, MBBS ಅಥವಾ ಡಾಕ್ಟರ್ ಓದುವಂಥ ವಿದ್ಯಾರ್ಥಿಗಳು ಅದಕ್ಕೆ ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ ಬಳಸ್ಕೊಳ್ಳಿಕ್ಕೆ ಕೊಡ್ತಾರೆ. ನಾನು ಈ ವಾಹಿನಿ ಮೂಲಕ ನಾನು ಹೇಳ್ತಾ ಇದ್ದೀನಿ, ನಾನು ಕೂಡ ಅದೇ ನಿರ್ಧಾರ ತಗೊಂಡಿದ್ದೀನಿ. ನಾನು ಸತ್ತಾಗ, ಇಲ್ಲಿ ನಿಮ್ಮ ಮುಂದೆ ಹೇಳಿರ್ತೀನಿ, ನಾನು ಸತ್ತಾಗ, ಸಾಯೋ ಮಾತಾಡಬಾರ್ದು ಅಂತಾರೆ, ಎಲ್ಲರೂ ಒಂದಲ್ಲೇ ಹುಟ್ಟಿದ ಮನುಷ್ಯ ಸಾಯೋದೆ. ನಾನು ಸತ್ತಾಗ ದಯಮಾಡಿ ನನ್ನ ದೇಹವನ್ನು ಮಣ್ಣಿಗೆ ಹಾಕಬೇಡಿ, ಸುಡಬೇಡಿ. ನನ್ನ ದೇಹವನ್ನು ಬಡ ವಿದ್ಯಾರ್ಥಿಗಳಿಗೆ, ಅವ್ರಿಗೆ ಅಧ್ಯಯನ ಮಾಡ್ಕೊಳ್ಳೋಕ್ಕೆ ಡಾಕ್ಟ್ರುಗಳಿಗೆ ಅದನ್ನು ಅರ್ಪಣೆ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನನಗೆ ಅವರು ಮಾದರಿ. ನಾನು ಅವರ ದೊಡ್ಡ ಅಭಿಮಾನಿ, ಲೋಕೇಶ್ ಅವರ ದೊಡ್ಡ ಅಭಿಮಾನಿ. ಅನಂತ ಧನ್ಯವಾದಗಳು. ನೀವು ಗೀತೆಯನ್ನು ಹಾಡಿದ್ರಿ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಇದೊಂದು ಭಾವಬಂಡಿ ಅಂತ ಹೇಳಿದ್ವಲ್ಲ, ಭಾವನೆಗಳು ತುಂಬಿದಂಥ ಒಂದು ವೇದಿಕೆ ಇದು.
ಈ ವೇದಿಕೆಯಲ್ಲಿ ಹಲವಾರು ಗೀತೆಗಳನ್ನು ಹಾಡಿ ನಮ್ಮೊಂದಿಗೆ ನಮ್ಮನ್ನು ಮನಸ್ಸಿಗೆ ಮುದ ನೀಡಿದಂಥ ಗಾಯಕರಿಗೆ ವಂದನೆಯನ್ನು ಹೇಳುವಂಥ ಸಮಯ. ತುಮಕೂರಿನಿಂದ ಬಂದು ಬಹಳ ಸೊಗಸಾಗಿ ಹಾಡಿದಂಥ ಭವಾನಿ ಕುಮಾರ್ ಅವರಿಗೆ ಆತ್ಮೀಯವಾದ ವಂದನೆಗಳು. ಹಾಗೂ ವಿಷ್ಣುರವರು ಕೂಡ ಬಹಳ ಸೊಗಸಾಗಿ ಗೀತೆಗಳನ್ನು ಹಾಡಿ ರಂಜಿಸಿದ್ದಾರೆ. ಅವ್ರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತಷ್ಟು ಹಾಡುಗಳನ್ನು ನಿಮ್ಮ